ಹಾಯ್ ಸ್ನೇಹಿತರೆ, ನಾನಿವತ್ತು ಮೆಂತ್ಯ ದೋಸೆ ಹೇಗೆ ಮಾಡೋದು ಹೇಳಿಕೊಡ್ತೇನೆ. ಮೊದಲಿಗೆ 2 ಕಪ್ಪು ದೋಸೆ ಅಕ್ಕಿಯನ್ನು ಹಾಕುವ. 2 ಕಪ್ ದೋಸೆ ಅಕ್ಕಿ ಹಾಕಿದೆ. ಒಂದು 7 ರಿಂದ 8 ಚಮಚದೊಳಗೆ ಉದ್ದಿನಬೇಳೆ, ಒಂದು 2 ಟೀ ಸ್ಪೂನು ಮೆಂತ್ಯ. ಇದನ್ನು ಇವಾಗ ನಾನು ನೀರಲ್ಲಿ ನೆನೆ ಹಾಕ್ತೀನಿ ಒಂದು 2 ಗಂಟೆ ತನಕ. ಚೆನ್ನಾಗಿ ತೊಳೆದು ಇದನ್ನು ಒಂದು 2 ಗಂಟೆ ತನಕ ನೆನೆಸಿಡಬೇಕು. ಇವಾಗ ನೆನೆ ಹಾಕಿ 2 ಗಂಟೆ ಆಗಿದೆ. ಇವಾಗ ಇದನ್ನು ಗ್ರೈಂಡ್ ಮಾಡುವ. ಇವಾಗ ಅರ್ಧ ಗ್ರೈಂಡ್ ಆಗಿದೆ. ಇವಾಗ ನಾವು 4 ಬಾಳೆಹಣ್ಣು ಹಾಕೊಳ್ಳುವ. ಇಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ನೀವು ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಬಹುದು. ಇದು ಆರ್ಗ್ಯಾನಿಕ್ ಬೆಲ್ಲ. ಇವಾಗ ಇದನ್ನು ನೈಸ್ ಮಾಡಿ ಗ್ರೈಂಡ್ ಮಾಡಿ ತಗೊಂಡು ಬರುವ. ಇವಾಗ ನೈಸ್ ಆಗಿ ಗ್ರೈಂಡ್ ಆಗಿದೆ. ಇವಾಗ ತೆಗಿವ. ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಮಿಕ್ಸ್ ಮಾಡಿ ಆಗಿದೆ. ಇವಾಗ ಮುಚ್ಚಿಡುವ. ನಾಳೆ ಬೆಳಿಗ್ಗೆ ಓಪನ್ ಮಾಡುವ. ನಾನು ಓಪನ್ ಮಾಡ್ತಾ ಇದ್ದೇನೆ. ಇವಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮೆಂತ್ಯ ದೋಸೆ ರೆಡಿಯಾಗಿದೆ. ಇದ್ರ ಜೊತೆ ಬೆಣ್ಣೆ, ತುಪ್ಪ ಒಳ್ಳೆ ಕಾಂಬಿನೇಷನ್ ಆಗಿರ್ತದೆ. ತುಂಬ ಟೇಸ್ಟಿಯಾಗಿರ್ತದೆ. ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮುಂದಿನ ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.